ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ಹೇಟ್ ಸ್ಪೀಚ್ ಮತ್ತು ಹೇಟ್ ಕ್ರೈಮ್ ಪ್ರಿವೆನ್ಷನ್ ಬಿಲ್ 2025 ಮಂಡನೆ ಮಾಡಿದೆ. ಈ ಬಿಲ್ ಪಾಸ್ ಆದ್ಮೇಲೆ ಫಂಡಮೆಂಟಲ್ ರೈಟ್ಸ್ ಆಗಿರುವಂತಹ ಫ್ರೀಡಮ್ ಆಫ್ ಸ್ಪೀಚ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೆ ಇದೆಯಾ ಇಲ್ವಾ ಅಂತ ಪ್ರಶ್ನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಲ್ ಪಾಸ್ ಮಾಡೋದಕ್ಕೆ ಅಧಿಕಾರ ಇದೆಯಾ? 100% ಇದೆ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಆರ್ಟಿಕಲ್ 19 ಸಬ್ಸೆಕ್ಷನ್ 2ರಲ್ಲಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಗೆ ರಿಸ್ಟ್ರಿಕ್ಷನ್ ಹಾಕುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಆದ್ರೆ ಅವ್ರು ಹಾಕುವಂತ ರಿಸ್ಟ್ರಿಕ್ಷನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗ್ ಬರಬೇಕು, ಸಂವಿಧಾನದ ಒಳಗ್ ಬರಬೇಕು. ಅದರಿಂದ ಹೊರಗೆ ಅವ್ರು ಏನು ಮಾಡೋದಕ್ಕಾಗಲ್ಲ. ಆದ್ರೆ ಇವರು ಮಾಡ್ತಿರುವಂತ ಈ ಬಿಲ್ ಅಲ್ಲಿ ಯಾವ್ದು ಕ್ಲಾರಿಟಿ ಇಲ್ಲ, ಆಯ್ತಾ? ನೆಕ್ಸ್ಟ್ ಇಂದ ನೀವೇನಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರೆ ಅದು ಅವ್ರಿಗೆ ಹೇಟ್ ಸ್ಪೀಚ್ ಅಂತ ಅನ್ಸಿದ್ರೆ ಕೋರ್ಟ್ ಅನುಮತಿ ಇಲ್ಲದೆ ನಮ್ಮ ಸರ್ಕಾರ ಅಪಾಯಿಂಟ್ ಮಾಡುವಂತ ಆಫೀಸರ್ ಡೈರೆಕ್ಟ್ ಆಗಿ ನಿಮ್ಮ ಪೋಸ್ಟ್ ಅನ್ನು ಡಿಲೀಟ್ ಮಾಡಬಹುದು, ನಿಮ್ಮ ಮೇಲೆ ಕೇಸ್ ಹಾಕಬಹುದು, ನಿಮಗೆ ಮಿನಿಮಮ್ 1 ವರ್ಷ ಜೈಲ್ ಆಗ್ಬಹುದು. ಅದು ಕೂಡ ನಾನ್ ಬೇಲಬಲ್ ಅಫೆನ್ಸ್. ಅಪ್ ಟು 7 ರಿಂದ 10 ವರ್ಷ ಜೈಲ್ ಕೂಡ ಆಗ್ಬಹುದು. ಬರೀ ನೀವು ಆಡೋ ಮಾತಿಗೆ ಈ ಶಿಕ್ಷೆ ಸ್ವಲ್ಪ ಜಾಸ್ತಿ ಅನ್ಸಲ್ವಾ ನಿಮಗೆ? ಹೌದು, ಇವರ ಇಂಟೆನ್ಷನ್ ಒಳ್ಳೆಯದೇ, ಆಯ್ತು, ಹೌದು. ಬಟ್ ಈ ಬಿಲ್ ಅಲ್ಲಿ ಯಾವುದು ಕ್ಲಾರಿಟಿ ಇಲ್ಲ. ಇದರಲ್ಲಿ ಒಂದು ಪದ ಇದೆ, ಆಯ್ತಾ, ಇಲ್ ವಿಲ್ ಅಂತ. ಅಂದ್ರೆ ಕೆಟ್ಟ ಇಚ್ಛೆ, ದುರುದ್ದೇಶ ಇಟ್ಕೊಂಡು ಒಬ್ರ ಬಗ್ಗೆ ಮಾತನಾಡುವಂಥದ್ದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಜಾತಿಯವ್ರದ್ದು ಸಿದ್ಧಾಂತ ನಂಗೆ ಸ್ವಲ್ಪ ಇಷ್ಟ ಅಲ್ಲ ಗುರು ಅಂತ ನೀವು ಅಂದ್ಬಿಟ್ರೆ, ಯಾರೋ ಒಬ್ರಿಗೆ ಇವನ್ ದುರುದ್ದೇಶದಿಂದನೇ ಈ ಮಾತಾಡಿದೀನಿ ಅಂತ ಯಾರ ಕಂಪ್ಲೇಂಟ್ ಕೊಟ್ರೆ, ಅವ್ರಿಗೆ ಅನ್ಸಿದ್ರೆ ನಿಮ್ ದುರುದ್ದೇಶ ಇದೆಯೋ ಇಲ್ವೋ ಅವ್ರಿಗೆ ಮ್ಯಾಟರ್ ಆಗಲ್ಲ. ನೀವು ದುರುದ್ದೇಶ ಇಟ್ಕೊಂಡು ಅಂದಿಲ್ಲ ಅಂದ್ರೂ ಅದು ಅವ್ರಿಗೆ ದುರುದ್ದೇಶ ಅಂತ ಅನ್ನಿಸಬಹುದು. ಅವ್ರಿಗೆ ಫೀಲಿಂಗ್ ಗಟ್ ಆಗ್ಬಹುದು. ಅವ್ರ ಫೀಲಿಂಗ್ ಮ್ಯಾಟರ್ ಆಗ್ತಿದೆ ಇಲ್ಲಿ. ನಿಮ್ಗೆ ದುರುದ್ದೇಶ ಇಲ್ಲ ಅಂದ್ರೂ ನಿಮ್ಮ ಮೇಲೆ ಕೇಸ್ ಬೀಳಬಹುದು, ಎತ್ತಾಕೊಂಡೋಗಿ ಜೈಲಿಗೆ ಹಾಕ್ಬಹುದು. ಅದು ಕೂಡ ನಾನ್ ಬೇಲಬಲ್. ನೆಕ್ಸ್ಟ್ ಇಂಜುರಿ, ನೋವು ಅಂದ್ರೆ ಫಿಸಿಕಲ್ ನೋವಲ್ಲ, ಎಮೋಷನಲ್. ನನಗೆ ಮನಸ್ಸಿಗೆ ಬೇಜಾರಾಗಿದೆ, ಮನಸ್ಸಿಗೆ ನೋವಾಗಿದೆ. ಮನಸ್ಸಿಗೆ ನೋವು ಆಗಿಲ್ಲ ಜನಗಳಿಗೆ. ನೆಕ್ಸ್ಟ್ ಸತ್ತೋಗಿರೋ ವ್ಯಕ್ತಿ ಬಗ್ಗೆನೂ ಮಾತಾಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಹಿಟ್ಲರ್ ಕಿತ್ತೋಗಿರೋ ನನ್ನ ಮಗ ಸತ್ತು ಒಳ್ಳೆ ಕೆಲಸ ಆಯ್ತು ಅಂದ್ರೆ ಹಿಟ್ಲರ್ ಕಡೆಯವ್ರು ಬಂದ್ಬಿಟ್ಟು ಹಿಟ್ಲರ್ ನಮ್ ಜಾತಿಯವನು, ಅವನಿಗೆ ನಮ್ ಜಾತಿಯಲ್ಲಿ ತುಂಬಾ ಗೌರವ ಇತ್ತು, ಅವನಿಗೆ ಅಂದ್ರೆ ನಮ್ ಜಾತಿಗೆ ಅನ್ನಂಗೆ ಅಂತ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೋದು ಬೇಕಾರೆ. ಆಲ್ರೆಡಿ ಈ IPS ಅಥವಾ BNS ಸೆಕ್ಷನ್ 153A ಅಥವಾ 295A ನಲ್ಲಿ ಈ ಹೇಟ್ ಸ್ಪೀಚ್ ಬಗ್ಗೆ ಮಾತಾಡಿದ್ದಾರೆ. ಈ ಸೆಕ್ಷನ್ ನ ಪ್ರಕಾರ ನಿಮ್ಮ ಮಾತಿನಿಂದ ಜನ ಪ್ರಚೋದಿತರಾಗಿ ಹಿಂಸಾಚಾರಕ್ಕೆ ಇಳಿತಾ ಇದ್ರೆ ಅದು ಪ್ರೂವ್ ಆಯ್ತು ಅಂದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಪಾಸ್ ಮಾಡ್ತಿರೋ ಬಿಲ್ ಪ್ರಕಾರ ಹಿಂಸಾಚಾರ ಎಲ್ಲ ಇಲ್ವೇ ಇಲ್ಲ. ಅವ್ರ ಮನ್ಸಿಗೆ ಬೇಜಾರಾದ್ರೂ ಸಾಕು, ಅವ್ರ ಮನ್ಸಿಗೆ ನೋವಾದ್ರೂ ಸಾಕು, ನಿಮಗೆ ಶಿಕ್ಷೆ ಆಗತ್ತೆ. ಯಾವ ತರ ಫ್ರೀಡಮ್ ಆಫ್ ಸ್ಪೀಚ್ ಗುರು? ಅರ್ಥ ಆಗ್ಲಿಲ್ಲ ನನಗೆ. ನಂಗೆ ಅನಿಸ್ತಂಗೆ ಯಾರಾದ್ರೂ ಕೋರ್ಟ್ಗೆ ಹೋಗ್ತಾರೆ, ಚಾಲೆಂಜ್ ಮಾಡ್ತಾರೆ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಬಿಲ್ ಸ್ಕ್ವಾಶ್ ಆಗುತ್ತೆ ನನ್ನ ಪ್ರಕಾರ. ಐ ಹೋಪ್ ಆಗ್ಲಿ ಅದು, ಆಯ್ತಾ? ನಂಗೆ ಅನಿಸ್ತಂಗೆ ಈ ಬಿಲ್ ಅನ್ಕಾನ್ಸ್ಟಿಟ್ಯೂಷನಲ್, ಆಯ್ತಾ? ಸರ್ಕಾರಕ್ಕೆ ಸ್ವಲ್ಪ ಜಾಸ್ತಿ ಪವರ್ ಸಿಕ್ಕಂಗಾಗುತ್ತೆ. ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ, ಆಯ್ತಾ? ಯಾರು ಏನಾರ ಮಾತಾಡಂಗಿಲ್ಲ ಅವ್ರನ್ನ ಜೈಲ್ಗೆ ಹಾಕ್ಬೋದು, ಅವ್ರ ಪೋಸ್ಟ್ ಡಿಲೀಟ್ ಮಾಡಿಸಬಹುದು. ಇದು ಸರಿಯಲ್ಲ. ಮಿಸ್ಯೂಸ್ 100% ಆಗುತ್ತೆ, ಬರಬಾರ್ದು. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ. ಇಷ್ಟ ಆಗಿರೋ ದಯವಿಟ್ಟು ಪ್ರತಿಯೊಬ್ಬರಿಗೂ ಸಹ ಇದನ್ನ ಶೇರ್ ಮಾಡಿ.